ಜೀವನ ಪಾವನ ಆಗೋಯ್ತು. ಏನು ನನ್ನ ಸೀರೆ ನನ್ನ ಇಷ್ಟ ರೀ. ನೋಡಿ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಬರಲ್ವಾ. ನೋಡಿ ಗೈಸ್ ಇದೆಷ್ಟು ಸಿಂಪಲ್ ಆಗಿದೆ. ಸರಿ ವಾಟ್ ನೆಕ್ಸ್ಟ್? ಸರಿ ಬಾ ಕುತ್ಕೊಂಡು ಮಾಡೋವಂಥ ಕೆಲಸನೇ ಹೇಳ್ತೀನಿ. ಇಲ್ಲಿ ಬಾ, ಕಮ್ ಹಿಯರ್, ಕಮ್ ಹಿಯರ್. ಕುತ್ಕೊಂಡು ಮಾಡುವಂಥ ಕೆಲಸ ಹೇಳ್ತೀನಿ ಬಾ. ಹಂಗೆ ಅಲ್ಲಿ ಮೆಹಂದಿ ಪ್ಯಾಕೆಟ್ ಇಟ್ಟಿದ್ದೀನಿ, ಎತ್ಕೊ. ಈಗ ನನಗೆ ಮೆಹಂದಿ ಬಿಡಬೇಕು. ಐ ಆಮ್ ಪ್ರಿಪೇರ್ಡ್, ವೆಲ್ ಪ್ರಿಪೇರ್ಡ್. ಯಾ, ಅದಕ್ಕೆ ಅಷ್ಟು ದಿನದಿಂದ ಚಾಲೆಂಜ್ ಮಾಡೋಣ ಅಂತ ಹೇಳಿದ್ದು. ಪೂಸಿ ಹೊಡೆದ್ಬಿಟ್ಟು ನಾನೇ ಈ ತರ ಮಾಡಕ್ಕೆ ಮತ್ತೆ ನಾಚಿಕೆ ಆಗಲ್ವ ನಿನ್ಗೆ? ಆಗಲ್ಲ, ಡಿಗ್ಗಾಗುತ್ತಾ? ಮೆಹಂದಿ ಪ್ಯಾಕ್, ನಂಗೆ ಮೆಹಂದಿ ಬಿಡಬೇಕು. ಏನು ಸರಿ ಬಡ್ಕತೀಯ? ಅಲ್ಲೆಲ್ಲ ಏನು ತಡುತ್ತೆ? ಆಫ್ ಮಾಡಲ್ಲ ನಾನು. ಹ್ಞೂ ಆಫ್ ಮಾಡಾಯ್ತು. ಹಂಗೆಲ್ಲ ಮಾಡ್ಕೊಳಂಗಿಲ್ಲ. ಏನಿದು ದೀಪಿಕಾ ಪಡುಕೋಣೆ ಇದ್ದಾರ? ಸಚ್ಚು ದೀಪಿಕಾ ಪಡುಕೋಣೆ ಇದ್ದಾರ ಕಾಣಿಸ್ತಾ ಇದೆ ಸಚ್ಚು. ಅಯ್ಯೋ ದೀಪಿಕಾ ಪಡುಕೋಣೆ ನೋಡ್ರೆ ನೇಡಾಕತ್ತದ. ಓಕೆ, ಲಿಟ್ರಲಿ ದೇವರಳೆ ನಿನ್ ಮೇಲೆ ಹಣೆ ಹಾಕಕ್ ಬರಲ್ಲ ಬಾಪು ನಂಗೆ. ಬಟ್ ನೀಟಾಗಿ ಹಾಕ್ಬೇಕು, ಅದೇ ನಿನ್ ಚಾಲೆಂಜ್. ಒಂದು ಡಿಸೈನ್ ನ ಹುಡ್ಕೊಡ್ತೀನಿ ಇರೋ. ಇಲ್ಲ ಚಾನ್ಸ್ ಇಲ್ಲ, ಮೆಹಂದಿ ಹಾಕ್ತೀನಿ, ನಂಗೆ ಇಷ್ಟ ಬಂದಾಗ ಹಾಕ್ತೀನಿ. ನೀನ್ ಹೆಂಗಿಗೋ ಕಾಗೆ ಬಿಕ್ಕದರ ಹಾಕ್ಬಿಟ್ರೆ ಆಮೇಲೆ ನನ್ ಮುದ್ದದ ಕೈ ನೋಡಿ ಹಾಳಾಗ್ಬಿಟ್ಟೈತೆ ಆಮೇಲೆ. ಕೈ ಕೊಡು, ಬೇಡ. ಸೊ ಇವಾಗ ಈ ಡಿಸೈನ್ ಹಾಕಕ್ಕೆ ಹೇಳ್ತೀನಿ, ಒಂದ್ ಕೈಗೆ ಮಾತ್ರ. ನಂಗೆ ಅಡ್ವಾಂಟೇಜ್ ತಗೊಳಕ್ ಇಷ್ಟ ಇಲ್ಲ. ಶಟಪ್. ನನ್ನ ಮನಸ್ಸಲ್ಲಿ ಸೊ ಈ ಡಿಸೈನ್ ನಿನ್ ಮನಸ್ಸಲ್ಲಿ ಏನು ಇರಲ್ಲ ಬಿಡಕ್ಕೆ. ಸೊ ಈ ಡಿಸೈನ್ ನಾನು ಹಾಕಕ್ಕೆ ಹೇಳ್ತೀನಿ. ಕಾಣಿಸುತ್ತೆ ಅನ್ಸುತ್ತೆ, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಸಿಂಪಲ್ ಆಗಿರೋದೇ ಕೊಡೋಣ, ಕಷ್ಟ ಅಲ್ಲ. ದೇವ್ರೇ ನಾನು ಆಮೇಲೆ ನೀನ್ ಹೆಂಗೆ ಟ್ರೈ ಮಾಡು. ನಿಂಗೆ ಡ್ರಾಯಿಂಗ್ ಬರೆಯೋದು ಹೇಳ್ತು, ನಿಂಗೆ ಡ್ರಾಯಿಂಗ್ ಬರೆಯೋದು ನೋಡಿ. ಹಿಂಗೆ ಹಾಕೋದಿಲ್ಲ ಮೆಹಂದಿನ ಬಿಟ್ರೆ. ದೇವ್ರೇ ನಾನು ಅದು ಹಾಕಲ್ಲ. ಬೇಕಾದ್ರೆ ಪ್ರಾಣಿಗಳು ಹುಲಿ ಸಿಂಹ ಬಿಟ್ಬಿಟ್ಟು. ಹುಲಿ ಸಿಂಹ ಎಲ್ಲ ಬೇಡ. ಇದು ನೋಡು, ಬರೀ ಸರ್ಕಲ್ ತರ ಅಷ್ಟೇ ಇರೋದು. ಸುಮ್ಮನೆ ಹಾಕು ನೀನು. ತಗೋ. ಯಾರು ಕೂಡದು ಬರುವ, ಯಾರು ಕೂಡದು ಪೋವ. ಹಾಕು. ನಂಗೆ ಮೆಹಂದಿ ಹಾಕಿಸ್ಕೊಳ್ಳೋ ಬಯಕೆ ಬಂದಿದೆ, ಬಯಕೆ. ಅದು ನನ್ನ ಗಂಡನ ಕೈಯಲ್ಲಿಂದಾನೆ. ಇದು ಬಯಕೆನಾ ಇದು? ಹೌದು. ನಿನ್ನ ಬುದ್ಧಿನೇ ಕಲ್ತು ಬಿಡುತ್ತೆ, ಅದನ್ನು ಹೊಟ್ಟೆ ಒಳಗಡೆ ಇರೋದು. ನಾನು ಅದೇ ಹೇಳ್ಕೊಡ್ತೀನಿ ಫಸ್ಟ್, ನಿಮ್ಮ ಅಪ್ಪಂಗೆ ಯಾವ ತರ ಟಾರ್ಚರ್ ಕೊಡೋದು ಅಂತ. ಅದ್ರ ಪ್ರಕಾರ ನೋಡು, ನೀಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಮಧ್ಯದಿಂದ ಸರ್ಕಲ್ ರೌಂಡ್ ಬಿಟ್ರೆ ಏನೂ ಇಲ್ಲ. ನಿಂಗೇನು ಡ್ರಾ ಮಾಡಕ್ ಬರಲ್ವಾ? ನೋಡಿ ಗೈಸ್, ಇದೆಷ್ಟು ಸಿಂಪಲ್ ಆಗಿದೆ. ಇದು ನೀವು ಮಾಡೋದು ಅದು ಸಿಂಪಲ್ ಆಗೈತಾ? ಯಾರೋ ಒಬ್ರು ಕಮೆಂಟ್ ಹಾಕ್ಬಿಟ್ಟು ಸಿಂಪಲ್ ಆಗೈತೆ ಅಂತ. ಪಾಪು ಈ ತರ ಪ್ರೊಫೆಷನಲ್ ಹಾಕೋದಿದ್ದನ್ನ ನಾನು ಬಿಡ್ತೀನಿ. ನಾನು ಬೇಡ, ನೀನ್ ಇದೇ ಬಿಡು. ಆಯ್ತು, ತಗೋಬಿಡು. ಇಲ್ಲ ಪಾಪು, ನಾನು ಇದನ್ನ ಬಿಡು. ಈ ಚಕ್ರ ಸಚ್ಚು ಬಿಡು. ಚಾಲೆಂಜ್ ಅಂದ್ರೆ ಚಾಲೆಂಜ್ ಇಲ್ಲ. ನಡಿ ಶಾಪಿಂಗ್. ಹಿಂಗೆ ಬಿಡು. ನನ್ನ ಕಣ್ಣಲ್ಲಿ ಏನ್ ಕಾಣಿಸ್ತಿದೆ ಅದು ಹಾಕ್ಬಿಡ. ಅದು ಹಾಕು. ವಾಯ್ಸ್ ಬರುತ್ತೆ ಅದರಲ್ಲಿ? ಬರುತ್ತೆ. ನಿಂಗೆ ಈಸಿಯಾಗಿ ಟಿಪ್ಸ್ ಹೇಳ. ಹಿಂಗಿಟ್ಕೊ, ಪೆನ್ ತರ ಈಸಿ ಆಗುತ್ತೆ ನಿಂಗೆ. ದೂರ ಇಟ್ಕೊ. ಪೆನ್ನಲ್ಲಿ ಬರೀತಾರೆ ಗೊತ್ತಾ, ಆ ತರ ಕರ್ಕೊಂಡು. ಬೆಂಡೆ ಇದೆ ಆಗುತ್ತೆ. ಬೇಡ, ನಾನು ಹಿಂಗೆ ಹಂಗೆ ನಿನ್ ಕೈ ನಡುಗುತ್ತೆ. ನಾನೇನ್ ಸಿಗರೇಟ್ ಹೊಡಿತೀನ? ಸಚ್ಚೋ, ನೀಟಾಗಿ ಹಾಕ್ಬೇಕು ಸಚ್ಚೋ.
ಬರ್ಡೇ ಫಂಕ್ಷನ್ ನೀಟಾಗಿ ಹಾಕ್ಬೇಕು. ಅಲ್ಲಿ ನೋಡು ಒಂದೊಂದ್ ಕಡೆ ಬರ್ತಾ ಇದೆ ಒಂದೊಂದ್ ಕಡೆ ಬರ್ತಾ ಇಲ್ಲ. ಅದು ಆಂಗಲ್ ಎಲ್ಲ ನೀನ್ ಇಟ್ಕೋಬೇಕು ನೀಟಾಗಿ. ಆಯ್ತಾಯ್ತು. ಯಾರಿಗಾದ್ರೂ ಮದ್ವೆ ಫಂಕ್ಷನ್ ಏನೇ ಫಂಕ್ಷನ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ಹಿ ಇಸ್ ಎ ಮೆಹಂದಿ ಆರ್ಟಿಸ್ಟ್, ಯು ನೋ, ಆರ್ಟಿಸ್ಟ್. ಟಕ್ ಮಾಡಿದ್ಮೇಲೆ ನಿಧಾನ ಹೆಂಗೆಂಗೋ ಹಾಕಂಗಿಲ್ಲ. ಕಾನ್ಸಂಟ್ರೇಟ್ ನಿಧಾನಕ್ಕೆ ಹಾಕ್ಬೇಕು. ಇವೆಲ್ಲ ಪೇಷನ್ಸ್ ಇಂದ ಹಾಕ್ಬೇಕು ನಿಧಾನಕ್ಕೆ. ಏನದು ಇರೋ ನಿನ್ಗೆ ಇವಾಗ ನಾನು ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ಮೆಹಂದಿ ಹಾಕೋದು. ನಿನ್ಗೆ ಅದು ಕ್ಯೂರಿಯಾಸಿಟಿ ಇಲ್ವಾ? ಓಕೆ ಇದೆಲ್ಲ ಎಷ್ಟು ನೀಟಾಗಿದೆ, ನಾನು ಇದೇ ತರಾನೇ ನೋಡಿ ನೀಟಾಗಿ ಹಾಕ್ಬೇಕು ಅಂತ ಅದೊಂದು ಚಾಲೆಂಜಿಂಗ್ ಆಗಿ ತಗೋಬೇಕು. ನೀನ್ ಹಂಗೆಲ್ಲ ತಗೊಳಂಗಿದ್ರೆ ನಡಿ ಶಾಪಿಂಗ್ ಹೋಗೋಣ. ನಿಧಾನಕ್ಕೆ ಹಾಕು. ಇದು ಅಳಿಸ್ಕೊಂಬರೆ ಆಮೇಲೆ ಮದ್ದಿಂದ ಹಾಕ್ತೀನಿ. ಹೌದಾ? ಸರಿ. ಸುಮ್ಮನೆ ಅಂದೆ. ವಾಟ್ ನೆಕ್ಸ್ಟ್? ಪಾಪ ನಂಗೆ ಹೆಂಗ ಅನ್ಸುತ್ತೆ ಹಂಗೆ ಬಿಡ್ತೀನಿ ಮಗು. ಅಲ್ಲಿ ಹೆಂಗೈತು? ನಾನು ಚೆನ್ನಾಗೇ ಬಿಡ್ತೀನಿ. ಪ್ಲೀಸ್ ನನ್ನ ನಂಬಲ್ಲ. ಇಲ್ಲ ನಾನು ಮಾಡ್ತೀನಿ ನಿಜ. ಪ್ಲೀಸ್ ಇದೊಂದೇ ನೀನ್ ಸ್ಯಾರಿ ಹಾಕೊಂಡ್ರೆ ಹಾಕಿದ್ದೀನಿ, ಕಸ ಗುಡ್ಸಂದ್ರೆ ಗುಡ್ಸಿದೀನಿ, ಮನೆ ಒರ್ಸಿದೀನಿ. ಒಂದೇ ಒಂದು ಎಕ್ಸ್ಕ್ಯೂಸ್ ನೋಡಿ ಗೈಸ್, ಎಷ್ಟೋ ಚೆನ್ನಾಗಿ ಬಿಟ್ಟಿದ್ದಾನೆ ಆಯ್ತಾ. ಮತ್ತೆ ಬಿಡ್ಬೇಕು. ಆಯ್ತು ಬಿಡ್ತೀನಿ, ನಾನು ಚೆನ್ನಾಗೇ ಬಿಡ್ತೀನಿ. ನಂಗೆ ಹೆಂಗ್ ಗೊತ್ತ ಹಂಗೆ ಬಿಡ್ತೀನಿ. ಸರಿನಾ? ಹೋಗ್ಲಿ ಪಾಪ, ನೋಡ ಇವನ್ ಕಲೆ ಹೆಂಗ್ ಬಿಡ್ತಾನೆ ಅಂತ. ಯಾವ ಥೀಮಲ್ಲಿ ಬಿಡಿಸ್ತಿ? ರೆಸ್ಟೋರೆಂಟ್ ಥೀಮಲ್ಲಿ ಬಿಡಿಸ್ಲಾ? ನೋಡು, ನೀನು ಮರ ಬಿಡ್ತೀರಿ, ಗುಹೆ ಬಿಡ್ತೀರಿ, ಪ್ರಾಣಿ ಬಿಡ್ತೀರಿ, ಪಕ್ಷಿ ಬಿಡ್ತೀರಿ ಅಂದ್ರೆ ಸೋತಂಗೆ ನೀನು. ಆಯ್ತು ಸರಿ. ನನ್ ಮೆಹಂದಿ ನೋಡಿ ನೀನ್ ಅದು ಬಿಡ್ಬೇಡ, ಆ ಡಿಸೈನ್ ನಂಗೆ ಗೊತ್ತು. ನೀನ್ ಅಜ್ಜೋ ಕರೆಕ್ಟ್ ಆಗಿ ಬಿಡ್ಬೇಕು. ನೀನು ಇಷ್ಟು ಬಿಡಿಸ್ಬಿಟ್ಟು ನಾನು ಮೆಹಂದಿ ಬಿಡಿಸ್ತೆ ಅನ್ನೋದಲ್ಲ. ಡಿಸೈನ್ ನೆಕ್ಸ್ಟ್ ಲೆವೆಲ್ ಡಿಸೈನ್ ಇದು. ಮೆಹಂದಿ ಬಿಡು ಅಷ್ಟೇ ಅಂತ ಹೇಳಿದ್ದೀನಿ ಸಚ್ಚೋ. ಆಮೇಲೆ ನನ್ಗೆ ಡಿಸೈನ್ ಇಲ್ಲ. ಏನು ಸೋತೆ? ಮೆಹಂದಿ ಬಿಡ್ತಾ ಇರೋ, ನಾನೇ ಬಿಡಲ್ಲ ಅಂತ ಹೇಳ್ತಾ ಇದ್ದ. ನೀನು ದೊಡ್ಡ ಆರ್ಟಿಸ್ಟ್ಗಳು ತಗೊಂಬಂದ್ ಬಿಟ್ಟಿರೋದು ಗೂಗಲ್ ಬಿಡ್ತೀನಿ. ಅದ್ ನೀನು ಮೆಹಂದಿ ಬಿಡಕ್ ಬರುತ್ತೆ, ಬಿಡ್ತೀಯ? ನಾನೇನ್ ಮೇಕಪ್ ಆರ್ಟಿಸ್ಟಾ? ನಾನ್ ಮೇಕಪ್ ಆರ್ಟಿಸ್ಟ್ ಮೆಹಂದಿ ಬಿಡಲ್ಲ. ಸಚ್ಚು ಈ ಡಿಸೈನ್ ಹಾಕ್ಬೇಡ ಸಚ್ಚು, ನನ್ ಕೋಪ ಬರ್ಸ್ಬೇಡ. ಆ ಡಿಸೈನ್ ಮಾತ್ರ ಆಯ್ತು, ಬೇರೆ ಡಿಸೈನ್ ಬಿಡ್ತೀನಿ ಬಿಡು. ಇಲ್ಲಿಗೇನು ಬಿಡ್ಬೇಡ, ಹಿಂಗೆ ಫಿಲ್ ಮಾಡು. ಆಯ್ತು, ಅದನ್ನೇ ಮಾಡ್ತೀನಿ. ಬೇಡ, ಇಲ್ಲಿ ಬಿಡು ಡಿಸೈನ್ ಫಸ್ಟ್ ಫಿಲ್ ಬಿಡು. ಆಮೇಲೆ ನೋಡ ಆಮೇಲೆ ಕಲರ್ ಸಚ್ಚು ಹಾವ್ರಾಣಿ ಬಿಡಿಸ್ಬೇಡ ಸಚ್ಚು. ನೀನ್ ಡಿಸೈನ್ ಮಾಡ್ಬೇಕು. ಡಿಸೈನೇ ಮಾಡ್ತಾರ, ಸುಮ್ಮನೆ ಅದ್ರ ಒಳಗಡೆ ಎಲ್ಲ ಡಿಸೈನ್ ಮಾಡು ಅಟ್ಲೀಸ್ಟ್. ಈ ಹುಡುಗಂಗೆ ಕಲಿಯೋ ಆಸಕ್ತಿನೇ ಇಲ್ಲ. 3 ಹೊತ್ತು ನನ್ನ ಬೈತಾನೆ ಚೆನ್ನಾಗಿ. ಅದ್ನೇನ್ ಮಾಡೋದು? ಈಗ ನನಗೆ ಒಂದು ಹೇಳ್ತೀನಿ ನೋಡು. ಡಾಟ್ ಇಟ್ಕೊಂಡ್ಬರ್ತೀನಿ ಬಿಡ. ಡಾಟ್ ಇಟ್ಕೊಂಡ್ಬಿಡ್ಬೇಡ. 1 ಸೆಕೆಂಡ್. ಇಲ್ಲಿ ಇದೆಯಲ್ಲ, ಕೊಡಿಲಿ 1 ಸೆಕೆಂಡ್ ತೋರಿಸ್ಬಿಡೋಣ. ಪಾಪ ಬರಲ್ಲ ಅನ್ನೋದಕ್ಕಿಂತ ನನ್ನ ಕೈ ಹಾಳು ಮಾಡ್ಬಿಡ್ತಾನೆ. ಆಮೇಲೆ ನೋಡಿದ್ರೆಲ್ಲ ಏನಿದು ಅಂದ್ಬಿಡ್ತಾರೆ. ನೋಡು ಹಿಂಗೆ ಲೈನ್ ಹೇಳಿ ಆಯ್ತಾ. ಆಮೇಲೆ ಇಲ್ಲಿ ಹೇಳಿ ಲೈನ್. ಅದಕ್ಕೆ ಕಲಿಯೋ ವಯಸ್ಸಲ್ಲಿ ಕಲಿಬೇಕು ಎಲ್ಲ ನೀಟಾಗಿ. ಇವಾಗ ಇಂಥ ಟೈಮಲ್ಲಿ ಉಪಯೋಗಕ್ಕೆ ಬರುತ್ತೆ. ಆಕ್ಚುಲಿ ನಾನು ಬಿಡಿಸೋಂಥದ್ದು ಚೆನ್ನಾಗಿತ್ತು. ಇದಕ್ಕಿಂತ ನೀನು ಬಿಡಿಸಿದ್ರೆ ಹಾಳು ಮಾಡ್ಬಿಡ್ತೀವಿ. ಏನಿಲ್ಲ, ಚೆನ್ನಾಗಿ ಒಳ್ಳೆ ಥೀಮಲ್ಲಿ ಬಿಡಿಸ್ತೀನಿ. ಕಾರ್ಡ್ ಥೀಮಲ್ಲಿ ಬಿಡಿಸ್ಲಾ? ಇವಾಗ ಅಲ್ಲಿ ಕರೆಕ್ಟಾಗಿ ನೀನು ಮಾಡು. ಅಲ್ಲಿ ನೋಡು ಸೊಟ್ಟಂ ಪಟ್ಟ ಹೋಗ್ತಾ ಇದೆ ಅಷ್ಟು ಸಾಕು. ಏನು ಹಿಂಸೆ ಅಪ್ಪ. ಈ ಬೇಳು ಸರಿಯಾಗಿ ಹಿಡ್ಕೊ. ಇನ್ನು ಏನೇನು ಮಾಡಿದ್ಯೋ ನಾನು. ಕರೆಕ್ಟ್ ಆಗಿ ಬಿಡು. ಅದೇನದು ಮೆಹಂದಿ ತಗೊಬಂದು ಇಟ್ಟಿದ್ಯಲ್ಲ ನೀನು, ಎಂತ ಡ್ಯಾಶ್ ಇರ್ಬೇಡ. ಅಲ್ಲೋ ಏನಿಲ್ಲ, ನೀನೇನು ಕಾಸು ಕೊಟ್ಬಿಟ್ಟು ಬಿಡಿಸ್ಕೊತಾ ಇದೀನಿ ನನ್ನ ಹತ್ರ. ಕರೆಕ್ಟಾಗಿ ಬಿಡಿ ಅಂತ. ಇನ್ನೇನು ಮತ್ತೆ ಕರೆಕ್ಟಾಗಿ ಬಿಡ್ಬೇಕಪ್ಪ. ಮಾಡೋ ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು. ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡಿದ್ರೆ ಅದು
ಕಾಫಿ ಪೀಯೇ ಚೆನ್ನಾಗಿರುತ್ತೆ ನಿಮಗೆ. ಯಾವ ಕಾಗಿ ಪೀರಿಯಡ್ ಅಂತ ನೋಡಕ್ ಹೋಗಿದೆ. ಬಿಡು, ಇನ್ನ ನೀಟಾಗಿ ಬಿಡ್ತೀನಿ ಅಂದಲ್ಲ ಏನೋ. ಅಲ್ಲೆಲ್ಲ ಏನು ಬೇಡ, ಇಲ್ಲಿ ಮಾತ್ರ ಡಿಸೈನ್ ಬಿಡಿಸಕ್ತಿದ್ರು. ಇರೇ ನಾನು ಮಾಡ್ತೀನಿ. ನನ್ನ ಕೈನ ವಕ್ರವಾಗಿ ಮಾಡ್ದೋ, ಕಲರ್ ಬೇರೆ ಬರ್ತದೆ, ಅದು ನಂದು ಜಾಸ್ತಿನೇ ಬರುತ್ತೆ ನೋಡಿ. ಯಾವ ಮೆಹಂದಿ ಆರ್ಟಿಸ್ಟ್ ಈ ಥರ ಬಿಡ, ಅದೇ ಇದಕ್ಕಿಂತ ಚೆನ್ನಾಗಿ ಬರ್ತದೆ. ನಾಲ್ಕುಗಳು ಸೇರಿಸ್ಬಿಟ್ಟ. ತ್ರಿವೇಣಿ ಸಂಗಮ ಇದು ಏನೋ ಒಂದು ಬರುತ್ತೆ. ಇದೇನಿದು ಎಲ್ಲದಕ್ಕೂ ಬಾರ್ಡರ್ ಹಾಕ್ಬಿಟ್ರೆ ನೀನು ಒಳ್ಳೆ ಚಕ್ರ ಇಟ್ಬಿಟ್ಟು ಅದ್ರ ಸುತ್ತ ಗೆರೆ ಇಳ್ದಂಗೆ ಇಳ್ದವನೆ. ಏನದು ಮೊಟ್ಟೆ? ಇದು ಪ್ಲೇಟು ಕಣೆ, ಇಲ್ಲೆಲ್ಲ ಲಡ್ಡು. ಸಚ್ಚು ಚೆನ್ನಾಗಿ ಬಿಡು ಸಚ್ಚು. ನಂಗೆ ಮೆಹಂದಿ ಮೇಲೆ ಜಿಗುಪ್ಸೆ ಬಂದ್ಬಿಡ್ಬೇಕು ಕಾಯಿ. ನಾನು ಯಾವುದೋ ಒಂದು ಸಿಂಪಲ್ ಆಗಿರೋ ಡಿಸೈನ್ ನಿಮಗೆ ರೋಸ್ ಗೊತ್ತಾ? ನಂಗೆ ಗೊತ್ತಿಲ್ಲ. ಬಿಡಿಸ್ತೀನಿ ನೋಡಿ. ಬೇಕಾಗಿಲ್ಲ. ಏನು ಬಿಡಿಸ್ಲಿ? ಇದು ಬಿಡಿಸ್ತೀನಿ, ಇದೇ ಮೇನು, ಇದೇ ಬಿಡಿಸ್ತಿದ್ದ ಅಂದರೆ. ಏನು ಏನು ಹೇಳು? ಹಾಂ, ಏನದು? ಇದು ಕೀ ಅಲ್ಲ, ಬಾಟ್ಲು ಓಪನರು. ಸಚ್ಚು ನ್ಯಾಯವಾಗಿ ಬಿಡಿಸು ಸಚ್ಚು, ಅಷ್ಟೇ ಚೆನ್ನಾಗಿದೆ. ನಾನು ಅಳಿಸ್ಬಿಡ್ತೀನಿ ನೋಡಿ ಇವಾಗ. ಬಾಟ್ಲು ಏನೇನು ಬಿಡಿಸ್ಬೇಡ, ಅಟ್ಲೀಸ್ಟ್ ಡಿಸೈನ್ ಮಾಡು. ಮಾಡ್ತೀನಿ ಇರು. ಫೈನಲ್ ಲುಕ್ ಇಂಪಾರ್ಟೆಂಟು. ಅಲ್ಲೇನು ಕಾಣಲ್ಲ, ಸುಮ್ಮನೆ ರೌಂಡ್ ಹಾಕಿದ್ಯಾ, ಇಲ್ಲೆಲ್ಲ ಚಲಪಿಲಿ ಮಾಡಿದ್ಯಾ, ಆ ಥರ ಕಾಣುತ್ತೆ. ಆ ಡಿಸೈನೇ ಕಾಣಲ್ಲ ನೋಡಿ. ಇದೇ ಎಷ್ಟು ಚೆನ್ನಾಗಿ ಬಿಡಿಸಿದ್ಯಾ, ಅದಕ್ಕೆ ನಾನು ಕೊಟ್ಟಿದ್ದು ನಿಂಗೆ. ಏನದು? ಬಾಟ್ಲು ಎಣ್ಣೆ. ಅದು ಬಾಟ್ಲು ತರ ಕಾಣಿಸ್ತಾ ಇಲ್ಲ. ಈ ಮಕ್ಕಳು ಹಾಲು ಕುಡಿತಾರಲ್ಲ, ಅದೇನೋ. ಅದು ಒಂಥರ ಹಾಲ್ ತರನೇ, ಅದು ಹಾಲ್ಕೋ ಹಾಲ್. ಓಕೆ, ಗಿಡ ಬಿಡಿಸ್ಲಾ? ಇದನ್ನೆಲ್ಲ ಈ ಥರ ಮಾಡ್ಬಿಡ್ಲಾ? ಫುಲ್ಲು ಸ್ಪ್ರೆಡ್ಡು ಎಲ್ಲ ಸೆಂಟ್ರಲ್ ರೋಸು. ಜಸ್ಟ್ ಇಮ್ಯಾಜಿನ್, ನೆಕ್ಸ್ಟ್ ಲೆವೆಲ್. ಅದೃಷ್ಟ ಮಾಡಿದ್ದೀರಾ ರೀ, ನನ್ನಂತ ಹೆಂಡತಿ ಪಡೆಯೋದು ನೀವು. ಇಂಥ ಅದೃಷ್ಟ, ಇಂಥ ಅದೃಷ್ಟ. ಪಾಪ ಸಗಣಿನೂ ಸೇಮ್ ಇದೇ ಥರನೇ ಇರುತ್ತೆ. ಸಗಣಿನ ಅಂದರೆ ಅದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಇದೇ ಥರ ಸಣ್ಣಗಾಗುತ್ತೆ. ರುಬ್ಬಿಟ್ಟು ನಿನ್ನ ಕೈಗೆ ಹಾಕೋ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಯಾರಾದರೂ ಹುಡುಗಿರು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಹುಡುಗಿರು ಮಾತ್ರ, ಚೆನ್ನಾಗಿರೋ ಹುಡುಗಿರು ಮಾತ್ರ. ಇದು ಹೆಂಗೈತೆ ಗೊತ್ತಾ ಗೈಸ್? ಈ ಸಂಕ್ರಾಂತಿ ಹಬ್ಬದಲ್ಲಿ ಬಿಡು ಹೇಳ್ತೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಮನೆ ಮುಂದೆ ತೊಪ್ಪೆ ನಾನು ಫುಲ್ ಸಾರಿಸ್ಬಿಟ್ಟು ರಂಗೋಲೆ ಬಿಟ್ರೆ ಹಿಂಗೆ ಕಾಣೋದು, ಹಂಗೆ ಕಾಣ್ತಾರೆ. ಚೆನ್ನಾಗೈತೆ. ಅದೇ ಅದೇ ಹೇಳ್ತಾರದು. ಕಲೆನಾ ಈಗೆಲ್ಲ ಆಡ್ಕೊಂಬಾರ್ದು ಯಾವತ್ತು. ನಾನು ಚಿಕ್ಕ ವಯಸ್ಸಿಂದ ಏನಾದ್ರು ಕಲ್ತಿದ್ದೀನಿ ಮೆಹಂದಿ ಬಿಡೋಣ, ಬಟ್ ಇಷ್ಟು ಕೆಟ್ಟದಾಗ ಹೌದು. ನಾನು ಚೆನ್ನಾಗೇನೆ ಬಿಡ್ತಿದ್ದೆ ಅವಾಗ್ಲೂ. ನೋಡ್ಕೊಂಡು ನಿಧಾನಕ್ಕೆ 2 ಅವರ್ ಬಿಡ್ತಾ ಇದ್ದೆ ಒಂದ್ ಕೈಗೆ, ಬರೀ ಒಂದ್ ಕೈಗೆ ಮೆಹಂದಿ. ನೋಡು ಒಂದ್ ಕೈಗೆ ಎಷ್ಟು ಬೇಗ ಬಿಡ್ತೀವಿ ನೀನು. ಈ ತರ ಬಿಟ್ರೆ 2 ಸೆಕೆಂಡ್ ಫಾಸ್ಟ್ ಆರ್ಟಿಸ್ಟ್. ಮೆಹಂದಿ ಆರ್ಟಿಸ್ಟ್ ಕಡೆ ಯಾರೋ ಇದ್ರೆ ಟ್ರೈನಿಂಗ್ ಬೇಕು, ಅಪ್ಡೇಟ್ ಮಾಡ್ಕೋಬೇಕು ಅಂದ್ರೆ ಬನ್ನಿ. ತೊಪ್ಪೆ ಹೆಂಗ್ ಸಾರಿಸೋದು ಅಂತ ಹೇಳ್ಕೊಡ್ತೇನೆ ಚೆನ್ನಾಗಿ. ರೀ ಯಾಕ್ರಿ ನನ್ನ ಯಾವ್ದಕ್ಕೂ ನೀವು ಸಪೋರ್ಟೇ ಮಾಡಲ್ಲ, ಬರೀ ಬೆಳೆದು ಬಿಡ್ತೀಯ ಜಾಸ್ತಿ, ಡಿಸ್ಕರೇಜ್ ಮಾಡ್ತೀರಾ ನನ್ನ ಕಲೆನ. ಬೆಳೆದು ಬಿಡ್ತೀಯ ಜಾಸ್ತಿ ಅಂತ. ಬಡವ್ರ ಮಕ್ಕಳು ಬೆಳಿಬೇಕು. ಕಾಣಿಸ್ತಾ ಇದೆಯಾ ಕಲೆ? ಮೆಹಂದಿ ಹಾಕೋರು ಮರ್ತೋಗ್ಬಿಡ್ತಾರೆ. ದಿನದ ಬಯಕೆ ಫಲಿಸಿತಮ್ಮ. ತೆಪ್ಪೆ ಹಾಕದ? ತೊಪ್ಪೆನ ತೆಪ್ಪೆನ? ಏನದು ತೊಪ್ಪೆ ಹಾಕದ? ಮೇಲ್ ಬೇಡವಾ? ಅಯ್ಯೋ ಬೇಡ ಕಣಪ್ಪ, ಸಾಕು. ಇಲ್ಲಿ ಬೇಡವೇನೆ? ಇಲ್ಲಿ ಬೇಡ ಬೇಡ ಬೇಡ, ಸಾಕು. ನಂದು ಜೀವನ ಪಾವನ ಆಗೋಯ್ತು. ಸರಿ, ಬಾಯಲ್ಲಿ ಒಂದು ದೃಷ್ಟಿ ಪಟ್ಟಿ ಇರ್ತೀನಿ. ಇಲ್ಲಿ ಇಡ್ತೀನಿ. ಬೇಡ. ಇಲ್ಲಿ ಬೇಡವಾ? ಬೇಡ. ಇಲ್ಲಿ ಕಾಲಲ್ಲಿ
ಕಾಲಿಗೆ ಬೇಡವಾ? ಕೆಲವ್ರು ಬೆನ್ನಿಗೆಲ್ಲ ಹಾಕ್ಸ್ಕೊತಾರೆ ಕಣೆ. ಬಾ ಬೆನ್ನಿಗೆ ಹಾಕ್ತೀನಿ. ನಾನು ಹಾಕ್ತೀನಿ ಬಾಯಿಗೆ ನಿಂಗೆ. ನನಗೆ ನಾನು ಹಾಕ್ತೀನಿ. ಬೇಡ ರೂಲ್ಸ್ ಬೇಡ ಅಷ್ಟೇ. ಮುಗಿತಾ ಚಾಲೆಂಜು? ಎಷ್ಟು ಕೆಟ್ಟದಾಗ ಹಾಕಿದ್ದೀನಿ. ಚೆನ್ನಾಗೈತೆ, ಸೂಪರ್ ಆಗೈತೆ. ಏಯ್ ಸುಮ್ಮನೆ ಇರೇ, ಚೆನ್ನಾಗೈತೆ. ಫೋಟೋ ಹೊಡೆದು ಹಾಕು ಇನ್ಸ್ಟಾಗ್ರಾಮ್ ಪೋಸ್ಟ್. ಇದೆ ಪೋಸ್ಟ್ ನೆಕ್ಸ್ಟ್. ಇದು ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಯಾರ್ಯಾರಿಗೆ ಚೆನ್ನಾಗಿದೆ ಚೆನ್ನಾಗೈತೆ. ಹಾಕಿದವ್ರು ಹಂಗೆ ಸಚ್ಚು ಅಂತ ಯಾರ್ಯಾರು ಕಮೆಂಟ್ ಮಾಡಿದ್ರೆ ಅವರೆಲ್ಲ ಚೆನ್ನಾಗೈತೆ ಅಂತಾನೆ ಹೇಳ್ತಾರೆ. ಹೆಸರು ಕೆತ್ತಬಿಟ್ಟ. ಈ ಡ್ರಾಯಿಂಗ್ ಮಾಡಿದ್ಮೇಲೆ ಆರ್ಟಿಸ್ಟ್ ಬೈ ಸಮಥಿಂಗ್ ಅಂತ ಹಾಕ್ತಾರಲ್ಲ, ಹಂಗೆ ಇಲ್ಲಿ ಹೆಸರು ಕೆತ್ತಬಿಟ್ಟ, ಸಚ್ಚು ಅಂತ. ಚೆನ್ನಾಗಿ ಹಾಕಿದ್ದೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿನಗಿರದೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಚಾಲೆಂಜ್ ಕಂಪ್ಲೀಟ್. ದಿಮ್ ಕೊಡೆ ಅಲ್ಲಿ. ಏನ್ರಿ ದಿಂಬ? ಹೌದು, ತಗೊಳ್ರಿ, ಬಿತ್ಕೊಳ್ಳಿ. ಬಿಸ್ಕೊಳಕಲ್ಲ, ಕುತ್ಕೊಳಕ್ಕೆ. ಬಾಯಿ ಕುತ್ಕೋ. ಏನಕ್ಕೆ ಕುತ್ಕೋ. ಏನಕ್ಕೆ? ನಾನು ಹಂಗೆ ಕೇಳ್ತೀರಾ ನೀನ್ ಕರ್ದಾಗ ಏನಕ್ಕೆ ಅಂತ? ಬಂದು ಕುತ್ಕೊಳ್ಳಲ್ವ ಸಂತೆ? ಸರಿ ಹೇಳ್ರಿ, ಆಯ್ತು ಹೇಳಿ. ನನ್ನ ಸೀರೆ ಒಂದು ಗತಿ ಕಾಣಿಸ್ಕೊತೀಯ ಇವತ್ತು. ಏಯ್ ಅಯ್ಯೋ ನೀನ್ ಹಂಗೆ ಅಲ್ವಾ? ಸಚ್ಚು ಹೊಡೆದೇ ಬಿಡ್ತೀನಿ ದೇವ್ರಾಣೆ. ನೀನು ಹೋಗಿ ಯಾಕ್ರಿ ಹೊಡಿತಿದ್ದೀರಾ? ಎಲ್ಲ ಜನ ನೋಡ್ತವ್ರೆ, ಕೇಸ್ ಹಾಕ್ಬಿಡ್ತಾರೆ. ಹೆಂಡತಿ ಮೇಲ್ರ ದರ್ಪ ತೋರಿಸ್ತಿದ್ದೀರಾ ಅಂತ. ನನ್ಗೆ ಹೊಟ್ಟೆ ಹಶ್ವಾಗ್ತಾ ಇದೆ ಇವಾಗ. ನನ್ ಹೊಟ್ಟೆ ತುಂಬ್ಲಿಲ್ಲ. ಏನು ನನ್ನ ಸೀರೆ ನನ್ನಿಷ್ಟ ರೀ. ಸಚ್ಚು ಹೊಡಿತೀನಿ, ಸುಮ್ಮನಿರೋ. ನನ್ಗೆ ಹೊಟ್ಟೆ ಹಶ್ವಾಗ್ತಾ ನೀ ಇದೆ. ಇದ್ರಲ್ಲೇ ಒರೆಸ್ತೀಯಾ? ಮುಖ ಒರೆಸ್ತೀಯಾ, ಇನ್ನೊಂದು ಒರೆಸ್ತೀಯಾ, ಮೂಗು ಒರೆಸ್ತೀಯಾ, ಅದ್ರಲ್ಲೇ ಏನದು ಪ್ಲೇಟಿಂಗ್ ಒರೆಸ್ಕೊಂಡ್ ತಗೊಂಬರಲ್ವಾ? ಎಲ್ಲ ಮಾಡಲ್ಲ ನೀನೆಲ್ಲ. ಹಿಂಗ್ ಕ್ಲೀನ್ ಹೆಂಡ್ತಿ ನೀನು. ಹೇಳು. ನೀನ್ ಯಾಕೆ ಗಬ್ ಆಡ್ತಾ ನಾನು ಗಬ್ಬೆ ಹೆಂಡ್ತಿ. ಸೀರೆ ಅರ್ಧ ಹಾಕ್ಬಿಡ್ತಾರೆ ಹಿಂಗೆ ಆಡಿ 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 ಆ ಪಿನ್ ಹಾಕಿರೋದನ್ನ ಸೀರೆ ಅರ್ಧ ಹಾಕ್ಬಿಡ್ತಾರೆ. ಆಯ್ತು, ಈ ತರ ಹಾಕೋತೀನಿ. ಹೇಳ್ರಿ. ನಂಗೆ ಹೊಟ್ಟೆ ಹಶ್ವಾಗ್ತಾ ಇದೆ ರೀ. ದಿನಕ್ಕೆ 10 ಸಲ ತಿಂತಾರ ರೀ? ಹೌದು, ನಾನು ಹಂಗೆ. ನಿಮ್ದೆ ಹೊಟ್ಟೆನೋ ಕನ್ನಡಿ ಕಟ್ಟೆನೋ ಏನೋ ಒಂದು ಎದ್ರು ಮಾತು ಕೊಟ್ರೆ ಕಪಾಳಕ್ಕೆ ಫೈಡ್ ಅಂತ ಆಗ್ಬಿಡ್ತೀರಿ. ಏ ನಿಮ್ಮ ಅಮ್ಮ ಕೊಡ್ತಾಳೆ. ನಂಗೆ ಹಶ್ವಾಗ್ತಾ ಇದೆ, ನಂಗೆ ಏನಾರ ತಿನ್ಬೇಕು ಅನಿಸ್ತಾ ಇದೆ, ತಿಂಡಿ ತಿನ್ಬೇಕು ಅನಿಸ್ತಾ ಇದೆ. ಸೊ ಇವಾಗ ಇದೇ ಸ್ಯಾರಿಲಿ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ನನಗೆ ಏನಾದ್ರು ತಿಂಡಿ ತಗೊಂಡ್ ಬರ್ತಾರೆ ನಮ್ಮ ಹೆಂಡತಿ. ಪ್ಲೀಸ್ ಬಾಬು, ಆಗಲ್ಲ, ನಿಜ ಕಷ್ಟ. ಹೇಳ್ರಿ. ಓಕೆ, ನಿಮ್ಮಮ್ಮ ಕೊಡ್ತಾಳೆ ಅದೆಲ್ಲ ಅಂತಿರುತ್ತೆ. ಅಯ್ಯೋ ದೇವ್ರೇ, ಪಾಪ ನಿಜ ಆಗಲ್ಲ ಪಾಪು. ನಾನ್ ಆಚೆ ಎಲ್ಲ ನೀನು ಏನ್ ಹೇಳಿದ್ರು ಆಗಲ್ಲ ಆಗಲ್ಲ ಅಂದ್ರೆ ಇನ್ನೇನು ಚಾಲೆಂಜ್ ಒಪ್ಕೋಬೇಕು? ನಾನ್ ಮಾಡ್ತೀನಿ ಅಂತ ಚಾಲೆಂಜ್ ಯಾಕೆ ಒಪ್ಕೋಬೇಕು? ನನ್ನ ಕೈಲಿ ಆಗಲ್ಲ, ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕಪ್ಪ. ಇದು ನಿಂಗೆ ಜಾಸ್ತಿ ಆಯ್ತು ಅನ್ಸಿಲ್ಲ? ಗೋ ಬ್ರಿಂಗ್ ಸಮ್ ಸ್ನಾಕ್ಸ್ ಫಾರ್ ಮೀ. ಪ್ಲೀಸ್ ಜೆಪ್ಟೋ ಇಲ್ಲ ಅಂತ ಸ್ವಿಗ್ಗಿ ಮಾಡು. ಸ್ವಿಗ್ಗಿ ಝೊಮ್ಯಾಟೊ ಏನಾದ್ರು ಮಾಡು. ಸರಿ, ಸ್ವಿಗ್ಗಿ ಝೊಮ್ಯಾಟೊ ಏನಾದ್ರು ಮಾಡ್ತೀನಿ. ಅವ್ರ ಹತ್ರ ಹಿಂಗೆ ಹೋಗಿಸ್ಕೊಂಡ್ಬರ್ಬೇಕು ನೀನು ಚಾಲೆಂಜ್. ಓಕೆನಾ? ಯು ಹ್ಯಾವ್ ಟು ಡೂ. ಯು ಹ್ಯಾವ್ ಓನ್ಲಿ 2 ಆಪ್ಷನ್ಸ್. ಒಂದು ನೀನು ಹೋಗ್ಬೇಕು, ಇಲ್ಲ ಅವ್ರು ಬರುವಾಗ ಈ ಕೈ ನಿಜ ಎಷ್ಟು ತಣ್ಣಗೆ ಫೀಲ್ ಆಗ್ತಿದೆ ಗೊತ್ತಾ? ನೋಡ್ದಾ ನಾನು ಮೆಹಂದಿ ಹಾಕಿರೋದಕ್ಕೆ? ನಿಜ ಅಲ್ಲ, ಮೆಹಂದಿ ಹಾಕೊಂಡ್ರೆ ಅಷ್ಟೊತ್ತಿಗೆ ತಣ್ಣಗೆ ಎಷ್ಟು ತಗೊಳ್ಳೆ ಐಸ್ ಒಳಗಡೆ. ಅದ್ರಲ್ಲಿ ಕೆಮಿಕಲ್ ಹಾಕಿರ್ತಾರೆ. ಹೋಗ್ ನಾ ಬೇಗ ತಗೋಬೋಗು. ಏನ್ ತಗೋಬಾ ಅಂದ್ರೆ ಟೆಡಿಮೇಡಿ ತಗೋಬಾ. ನಂಗೆ ಟೆಡಿಮೇಡಿ ಬೇಡ, ಕುರ್ಕುರೆ ತಗೋಬಾ. ಕುರ್ಕುರೆ ಸಾಕು. ಏನ್ ಹಂಗ್ ನೋಡ್ತಾ ಇದ್ಯಾ? ಹೋಗು. ನೋಡಿದರೆ ಕುರ್ಕುರೆ ಬರುವುದಿಲ್ಲ, ಹೋಗ್ತಂದ್ರೆ ಬರೋದು. ಗೋ ಪಾಪು ಪ್ಲೀಸ್ ಪಾಪು, ನಾನು ಆಚೆ ಹೋಗಕ್ಕಾಗಲ್ಲ. ಡ್ರೆಸ್ಸಲ್ಲಿ ಬೇಕಾದ್ರೆ ನಾರ್ಮಲ್ ಡ್ರೆಸ್ಸಲ್ಲಿ ಹೋಗ್ತೀನಿ. ನೋ ಪ್ಲೀಸ್, ನೋ ಚಾಲೆಂಜ್. ಸೋತಾ ಒಂದು ಸ್ವಲ್ಪ ಕರುಣೆ ತೋರು ಸಾಕು.
ಕರುಣೆಯ ತೋರೆಯ ನಾನು ಸೆರಗೊಟ್ಟಿ ಬೇಡುತ್ತಿರುವೆ. ಏನು ಮಾಡ್ತಿದ್ಯಾ? ಏನಿಲ್ಲ, ಹೇಳು, ಏನು ಬೇಕು? ನಂಗೆ ಏನಾರ ಮಾಡ್ಕೊಂಬೋಗು. ಏನು ಮಾಡ್ಕೋಬಲ್ಲಿ? ಪಾಪ್ಕಾರ್ನ್ ತಗೋಬೋಗು. ಲೇ, ಇಲ್ಲೆಲ್ಲೂ ಸಿಗಲ್ಲ ಕಣೆ ಪಾಪ್ಕಾರ್ನು. ಸಿಗ್ಲಿಲ್ಲ ಅಂದ್ರೆ ಹುಡುಕ್ಬಿಡ್ತಾವ. ಚಾಲೆಂಜ್ ಅದೇ ನಿಂಗೆ. ಪಾಪು ಸೀರಿಯಸ್ ಎಲ್ಲೂ ಸಿಗಲ್ಲ ಇಲ್ಲಿ. ಅಲ್ಲೆಲ್ಲೂ ರೆಡಿಮೇಡ್ ಪಾಪ್ಕಾರ್ನ್ ಇರ್ಬೇಕು ಮನೇಲಿ. ನೋಡು ಐತೋ ಖಾಲಿ ಐತೋ ಗೊತ್ತಿಲ್ಲ, ಇದ್ರೂ ಹೋಗಿ ಅದನ್ನೇ ಮಾಡ್ಕೊಬ. ಅದು ಹೆಂಗೆ ಮಾಡೋದು ಗೊತ್ತಿಲ್ಲ ನನಗೆ. ಹಿಂದೆ ಕೊಟ್ಟಿರ್ತಾರೆ ಹೆಂಗೆ ಮಾಡೋದು ಅಂತ. ಹೋಗು, ಓದಕ್ಕೆ ಬರಲ್ವಾ? ಯಾವ ಹಿಂಸೆಗಳು ನಿಮ್ಮದು. ಪಾಪ್ಕಾರ್ನ್ ಮಾಡ್ತಿದ್ಯಾ ಅಥವಾ ಅದ್ರೊಳಗಡೆ ಪಟಾಕಿ ಏನಾದರೂ ಇಟ್ಬಿಟ್ಟ? ಚಟಪಟ ಚಟಪಟ ಪಾಪ್ಕಾರ್ನ್ ಆಗಿರುತ್ತೆ, ಸೀದೋಗುತ್ತೆ. ಅದನ್ನು ಸೀಸಿಡ್ರಿ ಆಮೇಲೆ ಅಲರ್ಟ್ಸು. ಪರವಾಗಿಲ್ಲ, ಅಲರ್ಟ್ಸು ಬಿಸಿ ಇರುತ್ತೆ ಪಾತ್ರೆ. ಹಾಡೇಳು. ಮೆಹಂದಿ ನೋಡಿ ಗೈಸ್, ಹೌದು ನನ್ನ ಲೈಫಲ್ಲಿ ಈ ಥರ ನೋಡು. ಹಿಂಗೆ ಹಾವು ಬಂದು ಇಲ್ಲಿ ಪೊದೆ ಥರ ಐತೆ, ಪೊದೆ ಉತ್ತದೊಳಗಡೆ ಹೋಗೈತೆ, ಇಲ್ಲೆಲ್ಲ ಕಕ್ಕ ಮಾಡೈತೆ. ಎಥು ಸಾಕು. ತಂದೂರ್ ಫ್ಲೇವರಾ? ಮತ್ತೆ ಪಾಪು ಇನ್ನೂ ತುಂಬಾ ಇದೆ ಕಣೆ. ಇಲ್ಲ ಇಲ್ಲ, ಕೈಯತ್ತು ಒಂದು ಪಾಪ್ಕಾರ್ನ್ ಮಾಡಕ್ ಬರಲ್ಲ, ಏನಿಲ್ಲ. ಕೇಳ್ಕೊಂಡು ಅವು ಆಗುತ್ತ ಒಲೆ, ಅವು ಟಪ್ಪಂತವ. ಓ ಇನ್ನೂ ಒಂದು. ಇಷ್ಟೇ ಕಣ ಆಯಿಲ್ ಇರೋದು, ಅದಷ್ಟೇ ಬರೋದು. ಅಂತವ ಅವು. ಆಯ್ತು ಆಗಿರೋ ಸೀದೋಗಲ್ವಾ? ಇಲ್ಲಮ್ಮ, ಸರಿ ಮಾಡ್ಕೊಬಾ, ನಾನು ಹಚ್ಚಿರ್ತೀನಿ. ಹಾಂ, ಬಿಸಿ ಬಿಸಿ ಪಾಪ್ಕಾರ್ನ್, ಒಳ್ಳೆ ಖಾರ ಖಾರ, ಒಳ್ಳೆ ಖಾರ ಖಾರ ಸಕ್ಕದಾಗಿದೆ. ನಾನು ತಿನ್ನಕ್ಕೆ ಮಾಡ್ಕೊಂಬ ಅಂದರೆ ನೀನೇ ತಿಂತೀಯಲ್ಲ ಅಂತ ನನಗೆ. ತಿನ್ನಂಗಿಲ್ವಾ? ಹಂಗಾರೆ ಹೋಗಿಲ್ಲ. ಅಲ್ಲ, ಹೆಸರು ನನಗೆ ಅಂತ ಮಾಡೋದು ಎಲ್ಲ ಇವನು ತಿನ್ನೋದು. ಒಟ್ಟು ಮಾಡ್ಕೊಟ್ಟಿದ್ದೀನಿ, ಖುಷಿ ಬಿಡು ಅಷ್ಟೇ. ಹೆಂಗೆ ತಿನ್ಬೇಕು? ಈ ಥರ ಅಲ್ಲ, ಏನು ನೀರು ಜೊತೆ ಮಿಕ್ಸ್ ಮಾಡ್ಕೊ. ಹೇಳು, ಹೇಳೋದು ಏನು ಇಲ್ಲ. ಇವ್ನು ಹೇಳ್ತವನೆ ಪಾಪ್ಕಾರ್ನ ಬಾಯಲ್ಲಿ ನೀರು ಬರುತ್ತಲ್ಲ, ಬಾಯಿ ನೀರು ಅಂತಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತ ಚೆನ್ನಾಗಿರ್ತದೆ. ನಂಗೆ ಅದು ಹೆಂಗೆ ಅಂತಲೇ ಗೊತ್ತಾಗ್ತೆ. ಬಾಯಲ್ಲಿ ನೀರು ಬರೋದನ್ನೆಲ್ಲ ಉಗಿದ್ಬಿಟ್ಟು ಇದನ್ನ ಮಿಕ್ಸ್ ಹಂಗಲ್ಲ ಮತ್ತು ನಂಗೆ ಲೈಕ್ ಬಾಯಲ್ಲಿ ನೀರು ಬರುತ್ತಲ್ಲ, ಈ ಉಪ್ಪು ಖಾರ ನೋಡಿದ್ರಲ್ಲಿ ಖಾರ ಉಪ್ಪು ಜಾಸ್ತಿ ಇದೆ. ಓಕೆನಾ? ಬಾಯಿ ನೀರು ಜೊತೆ ಮಿಕ್ಸ್ ಆದರೆ ಸಖತ್ ಟೇಸ್ಟ್. ಅದೇನೋ ನಂಗೆ ಅರ್ಥ. ನೀವು ಯಾರಾದರೂ ಹೀಗೆ ಬಾಯಿ ನೀರು ಜೊತೆ ಊಟನ ಮಿಕ್ಸ್ ಮಾಡ್ಕೊಂಡು ತಿಂತೀರಾ? ಕಮೆಂಟ್ ಮಾಡಿ. ಚೆನ್ನಾಗಿತ್ತು.